ವೆಲ್ಕಮ್ ಬ್ಯಾಕ್. ಬೆಲೆ ಏರಿಕೆ ಬಿಸಿ ದೊಡ್ಡದಾಗೆ ಹೊಡಿತಾ ಇದೆ. ವಿದ್ಯುತ್ ದರ ಏರಿಕೆ ಬಗ್ಗೆ ಮಾತಾಡ್ತಿದ್ವಿ. ವಿದ್ಯುತ್ ದರ ಏರಿಕೆ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಏನಪ್ಪಾ ಅಂದರೆ, ಈ ಬೇಸಿಗೆ ಕಾಲದಲ್ಲಿ ಕರ್ನಾಟಕ ಬಹುತೇಕ ಕತ್ತಲಲ್ಲಿ ಕಳಿಬೇಕಾದಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಕಲ್ಲಿದ್ದಲು ಕೊರತೆ, ಹಾಗಾಗಿ ವಿದ್ಯುತ್ ಉತ್ಪಾದನೆ ಕುಂಠಿತ. ಬ್ರೇಕಿಂಗ್ ನ್ಯೂಸ್. ರಾಯಚೂರಿನ ಶಕ್ತಿನಗರದಲ್ಲಿರುವ RTPSನ 3 ಘಟಕಗಳು ಸ್ಥಗಿತ ಆಗಿದೆ. BTPS, RTPS, YTPSಗಳಲ್ಲಿ ಉತ್ಪಾದನೆ ಕುಂಠಿತ ಆಗಿದೆ. ಈಗಿರುವಂಥ 52.4 ಸಾವಿರ ಟನ್ ಕಲ್ಲಿದ್ದಲು ಸಾಕಾಗೋದಿಲ್ಲ. ಕಲ್ಲಿದ್ದಲು ಸಂಗ್ರಹದಲ್ಲಿ KPCL ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬೇಸಿಗೆಯಲ್ಲಿ ಬೇಡಿಕೆಗೆ ತಕ್ಕ ಹಾಗೆ ವಿದ್ಯುತ್ ಪೂರೈಕೆ ಆಗ್ತಿಲ್ಲ. ಕರ್ನಾಟಕ ಕತ್ತಲಲ್ಲಿ ಮುಳುಗೋದು ಗ್ಯಾರಂಟಿ ಅನ್ನೋದು ಈಗಿರುವ ಫೋರ್ಕಾಸ್ಟ್, ಕರೆಂಟ್ ಫೋರ್ಕಾಸ್ಟ್ ಇದೆ. ನೀವು ನೋಡ್ತಿರುವಂಥ ಬೆಳವಣಿಗೆ ಒಂದು, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ KERC ರೇಟ್ ಜಾಸ್ತಿ ಮಾಡೋಕ್ಕೆ ಚಿಂತನೆ ಮಾಡಿದ್ದಾರೆ. ಈಗಾಗಲೇ ಮಾಡ್ತಾರೆ, ₹1.50 ಪ್ರತಿ ಯೂನಿಟ್ಗೆ. ಇನ್ನು ಮತ್ತೊಂದು ಕಡೆ ವಿದ್ಯುತ್ ಉತ್ಪಾದನೆ ಕುಂಠಿತ ಆಗಿದೆ. ಬಿಕಾಸ್ RTPSನ 3 ಕಡೆ ಶಕ್ತಿನಗರದಲ್ಲಿ ಕಲ್ಲಿದ್ದಲು ಕೊರತೆಯಿಂದಾಗಿ ಅಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ನನ್ನ ಸಹೋದ್ಯೋಗಿ ವಿಶ್ವನಾಥ್ ಹುಗಾರ್ ಶಕ್ತಿನಗರದ ವಿದ್ಯುತ್ ಕೇಂದ್ರದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಬಿರು ಬೇಸಿಗೆ ಪ್ರಾರಂಭವಾಗಿದ್ದು, ಬೇಸಿಗೆಯ ಆರಂಭದೊಂದಿಗೆ ವಿದ್ಯುತ್ನ ಬೇಡಿಕೆ ಕೂಡ ಹೆಚ್ಚಾಗಿದೆ. ಆದರೆ ಕಲ್ಲಿದ್ದಲಿನ ಕೊರತೆಯಿಂದ ವಿದ್ಯುತ್ ಉತ್ಪಾದನೆ ಕುಂಠಿತವಾಗ್ತಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದ್ದು, ಹಾಗಾಗಿ ನಾವಿವತ್ತು ರಾಯಚೂರು ಜಿಲ್ಲೆಯ ಶಕ್ತಿನಗರದ RTPSನ ಕೇಂದ್ರದ ಬಳಿ ಇದ್ದೀವಿ. ನಿಮಗೀಗ ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ಇದು ಶಕ್ತಿನಗರದ RTPS ಕೇಂದ್ರದ 8 ಘಟಕಗಳು. ಈ 8 ಘಟಕಗಳಲ್ಲಿ ಇವತ್ತು ಸದ್ಯ ಕೇವಲ 5 ಘಟಕಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದು ಕೇವಲ RTPS ಒಂದರ ಕಥೆಯಲ್ಲ. ಯರಮರಸ್ನಲ್ಲಿರ್ತಕ್ಕಂಥ YTPS ಆಗಿರಬಹುದು, ಬಳ್ಳಾರಿಯಲ್ಲಿರ್ತಕ್ಕಂಥ BTPS ಕಥೆಯೂ ಕೂಡ ಇದಕ್ಕೆ ಹೊರತಾಗಿಲ್ಲ ಅಂತ ಹೇಳಬಹುದು. ಯಾಕೆಂದ್ರೆ ನಿರೀಕ್ಷೆಯಂತೆ ಕಲ್ಲಿದ್ದಲು ಪೂರೈಕೆಯಾಗದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ಕುಂಠಿತವಾಗ್ತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಗತ್ಯ ಪ್ರಮಾಣದಲ್ಲಿ ಇವತ್ತು ಕಲ್ಲಿದ್ದಲು ಸಂಗ್ರಹಕ್ಕೆ ಮುಂದಾಗದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಭವಿಷ್ಯದಲ್ಲಿ ಬಹುತೇಕ ವಿದ್ಯುತ್ ಸಮಸ್ಯೆ ಎದುರಾಗ್ತಕ್ಕಂತಹ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದ್ದಾವೆ. ಕರ್ನಾಟಕ ವಿದ್ಯುತ್ ನಿಗಮದ ಎಲ್ಲಾ ಥರ್ಮಲ್ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ಇವತ್ತು ಹೇರಳವಾಗಿ ಕಲ್ಲಿದ್ದಲನ್ನ ಸ್ಟಾಕ್ ಮಾಡತಕ್ಕಂಥದ್ದು ವಾಡಿಕೆಯಾಗಿತ್ತು. ಅದರಲ್ಲೂ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ವಿದ್ಯುತ್ನ ಬೇಡಿಕೆ ಹೆಚ್ಚಾಗಿರೋದ್ರಿಂದ ವಿದ್ಯುತ್ಗಾಗಿ ಉತ್ಪಾದನಾ ಕೇಂದ್ರಗಳ ಮೇಲೆಯೇ ಹೆಚ್ಚು ಅವಲಂಬಿತವಾಗಿರಬೇಕಾಗ್ತದೆ. ಹೀಗಿರುವಾಗ ಸಹಜವಾಗಿ ಬೇಡಿಕೆಗೆ ಅನುಗುಣವಾಗಿ ವಿದ್ಯುತ್ತನ್ನ ಪೂರೈಕೆ ಮಾಡಬೇಕಾದ್ರೆ ಅಗತ್ಯ ಕಲ್ಲಿದ್ದಲನ್ನ ಸಂಗ್ರಹ ಮಾಡಿಕೊಳ್ಬೇಕಾಗ್ತದೆ. ಆದರೆ ಈ ಬಾರಿ ಕಲ್ಲಿದ್ದಲು ಬೇಡಿಕೆಯಂತೆ ದೊರೆಯದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಸಂಗ್ರಹಕ್ಕೆ ಅಡ್ಡಿಯಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ ಬೇಸಿಗೆ ಆರಂಭವಾಗಿದೆ, ಪದೇ ಪದೇ ಪವರ್ ಕಟ್ ಆಟ ಕೂಡ ಶುರುವಾಗಿದೆ. ಹೀಗಾಗಿ ಜನರಲ್ಲಿ ಸಹಜವಾಗಿ ಒಂದು ಆತಂಕ ಮನೆ ಮಾಡಿದೆ. ಕಳೆದ ಬಾರಿ ಬೇಸಿಗೆಯಲ್ಲಿ ವಿದ್ಯುತ್ನ ಬೇಡಿಕೆ 13,881 ಮೆಗಾವ್ಯಾಟ್ ಇತ್ತು. ಇದನ್ನೇ ಆಗ ದಾಖಲೆ ಪ್ರಮಾಣದ ಬೇಡಿಕೆ ಎನ್ನಲಾಗ್ತಿತ್ತು. ಆದರೆ ಈ ಬಾರಿ ಮಾರ್ಚ್ ಆರಂಭದಲ್ಲಿಯೇ ವಿದ್ಯುತ್ನ ಬೇಡಿಕೆ 14,700 ಮೆಗಾವ್ಯಾಟ್ ತಲುಪಿದೆ. ಹೀಗಾಗಿ ಸಹಜವಾಗಿ ಥರ್ಮಲ್ ವಿದ್ಯುತ್ ಘಟಕಗಳ ಮೇಲೆ ಒತ್ತಡ ಹೆಚ್ಚಾಗಿದೆ. ಪರಿಸ್ಥಿತಿ ನಿಭಾಯಿಸುವುದಕ್ಕೆ ಈಗಾಗಲೇ KPC ಸಾಕಷ್ಟು ಹೆಣಗಾಡ್ತಿದೆ ಎನ್ನಲಾಗ್ತಾ ಇದೆ. ಇನ್ನು ಕಲ್ಲಿದ್ದಲಿನ ಸಂಗ್ರಹದ ಬಗ್ಗೆ ನೋಡೋದಾದ್ರೆ, ಸದ್ಯ ಪ್ರತಿದಿನವೂ ಕೂಡ 5 ರಿಂದ 6 ರೇಖುಗಳಲ್ಲಿ ಕಲ್ಲಿದ್ದಲು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಗೆ ತಲುಪ್ತಾ ಇದೆ. ನಾವಿವಾಗ ನಿಮಗೆ ನಮ್ಮ ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಈ ಒಂದು RTPS ಮತ್ತು YTPS ಕೇಂದ್ರದ ಬಳಿ ಈಗಾಗಲೇ ಕಲ್ಲಿದ್ದಲು ಇಲ್ಲಿ ಯಾವ ರೀತಿಯಾಗಿ ರೇಖುಗಳಲ್ಲಿ ಬಂದು ನಿಂತಿದೆ ಅಂತಕ್ಕಂಥದ್ದನ್ನ ದೃಶ್ಯದಲ್ಲಿ ನೀವಾಗ ನೋಡ್ತಾ ಇದ್ರೆ, ಸದ್ಯ RTPS ನಲ್ಲಿ 50.3 ಸಾವಿರ ಟನ್ ಮಾತ್ರ ಸ್ಟಾಕ್ ಇದ್ದು, YTPS ನಲ್ಲಿ 52.5 ಸಾವಿರ ಕಲ್ಲಿದ್ದಲು ಸ್ಟಾಕ್ ಇದೆ. ಇನ್ನು BTPS ನಲ್ಲಿ 30.4 ಸಾವಿರ ಟನ್ ಕಲ್ಲಿದ್ದಲು ಇದೆ. ದಿನವೊಂದಕ್ಕೆ BTPS 11 ಸಾವಿರ ಟನ್ನು, RTPS ನಲ್ಲಿ 18 ಸಾವಿರ ಟನ್ನು, YTPS 17 ಸಾವಿರ ಟನ್ ಕಲ್ಲಿದ್ದಲನ್ನ ಬಳಕೆ ಮಾಡುತ್ತದೆ. ಕಡಿಮೆ ಪ್ರಮಾಣದಲ್ಲಿ ಕಲ್ಲಿದ್ದಲು ಪೂರೈಕೆಯಾಗ್ತಿರೋದ್ರಿಂದ RTPS ನ 3 ಘಟಕ, BTPS ನ 1 ಘಟಕ ತನ್ನ ಉತ್ಪಾದನೆಯನ್ನ ಈಗಾಗಲೇ ಸ್ಥಗಿತಗೊಳಿಸಿದೆ. RTPS ನ ಎಲ್ಲಾ ಘಟಕಗಳು ವಿದ್ಯುತ್ ಉತ್ಪಾದನೆಗೆ ಮುಂದಾದರೆ ದಿನವೊಂದಕ್ಕೆ 24 ಸಾವಿರ ಟನ್ ಕಲ್ಲಿದ್ದಲು ಬೇಕಾಗ್ತದೆ. ಆದರೆ 3 ಕೇಂದ್ರಗಳಿಗೆ ದಿನವೊಂದಕ್ಕೆ 4 ರಿಂದ 5 ಸಾವಿರ 20 ಸಾವಿರ ಟನ್ ಮಾತ್ರ ಕಲ್ಲಿದ್ದಲು ದೊರೆಯುತ್ತಿದೆ. ಹೀಗಾಗಿ ಇದೇ ಪರಿಸ್ಥಿತಿ ಏನಾದರೂ ಮುಂದುವರೆದರೆ ಮುಂಬರತಕ್ಕಂತಹ ದಿನಗಳಲ್ಲಿ ಬೇಸಿಗೆಯ ದಿನಗಳಲ್ಲಿ ಸಾಕಷ್ಟು ವಿದ್ಯುತ್ನ ಅಭಾವ ಉಂಟಾಗಿ ಜನರು ಇಡೀ ರಾಜ್ಯ ಕತ್ತಲೆಯಲ್ಲಿ ಮುಳುಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ರಾಯಚೂರಿನಿಂದ ವಿಶ್ವನಾಥ್ ಹುಗಾರ್, ನ್ಯೂಸ್ 18 ಕನ್ನಡ.